ಸೇವಂತಿಯನ್ನು ನೆನೆದು ಕನಸಿಗೆ ಜಾರಿಬಿಟ್ಟು ಅವಳು ಓದಿದವಳಿಗೆ ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಮ್ಮ ಉತ್ತರವಾಗಲಿ, ಇಲ್ಲವಾದರೆ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡಿಸಿದರಾಯಿತು. ನನ್ನ ಪ್ರತಾಪಕ್ಕೆ ಯೋಗರೆಯಲ್ಲ, ನನ್ನ ಸಾಹಸಕ್ಕೆ ಎಳೆಯೇ ಇಲ್ಲ, ನನ್ನ ವೈಭವಕ್ಕೆ ಇಷ್ಟಿದ್ದರು ನನಗೆ ತೃಪ್ತಿ ಇಲ್ಲ. ಸಪ್ತ ಪಾತಾಳಗಳು ನನ್ನ ಪಾದದಡಿಯಲ್ಲಿ ಮೂರು ಲೋಕಗಳು ನನ್ನ ಮುಷ್ಟಿಯಲ್ಲಿರಬೇಕು. ಸುರಲೋಕವು ಸತ್ತು ಬಿದ್ದಿರಬೇಕು. ಮತ್ತು ವಿಜಯ್ ನನ್ನ ಅರಮನೆಯ ಅಷ್ಟೇ ಅಲ್ಲ, ಕಾಮಧೇನು ಮನೆಗಳ ಕಡೆಗೆ ಕಾಲು ಚಾಚಿ ಕಲ್ಪವೃಕ್ಷ ತಡೆಯಲ್ಲಿ ಮಲಗಿರುವ ನನ್ನನ್ನು ನಾನೇ ಆ ನಾಗ ವಿಜಯ್ ಎಲ್ಲರೂ ಪೂಜಿಸಬೇಕು. ಆ ವಿಜಯನಿಗೆ ನನ್ನ ಪರಾಕ್ರಮದ ಮೇಲೆ ಈ ಸೃಷ್ಟಿಯ ಯಾವ ಮಹಾಶಕ್ತಿಯಾದರಾಗಲಿ ಒಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲೇ. ಉಗ್ರನಾದರೆ ಪ್ರಳರುದ್ರನನ್ನೇ ನಡಗಿಸಿ ಮೃತ್ಯು ದೇವತೆಗೆ ಮೃತ್ಯು ಆಗಿ ನರೇಂದ್ರ ಮನೆಯವರೆಗೆ ಕರೆಯಿಸಿ ಕೈ ತುಂಬಾ ಹಣ ಕೊಂಡು ಓಡಲು ನಿರಾಕರಿಸುವನಲ್ಲ, ಅವನಿಗೆ ಎಷ್ಟಿರಬೇಕು ಸೊಕ್ಕ ಅವನು ಸಾಕು ತಮ್ಮ ನಾನಲ್ಲ. ನನ್ನ ಸ್ನೇಹಿತರೇನು ತನ್ನ ಎತ್ತಿ ನಿಲ್ಲುವಷ್ಟು ಶಕ್ತಿ ಬಂದ ಶಕ್ತಿ ಹೆಕ್ಕಿರುವ ಅವನು ಶಕ್ತಿಯನ್ನು ಕುಗ್ಗಿಸಬೇಕಾದರೆ ಆ ತರುಣನ ಕಣ್ಣಲ್ಲಿ ಅರಸಬೇಕು ಕಣ್ಣೀರಿನ ಹೌದು ನರೇಂದ್ರ, ಒಳ ಉಕ್ಕಿಯಲ್ಲಿರುವಾಗ ತಿಳಿಯುವುದು ಆ ಅಧಿಕಾರಿಗಳಿಗೆ ಪ್ರವಾಹದ ಭೀತಿ ಅಂತ. ಅರ್ಜುನ, ಈ ಆಟದಲ್ಲಿ ನಾವು ಸೋಲಬಾರದು. ಗೆಲುವಿನ ಮಾರ್ಗ ನೀನೇಳ, ಗೆಲ್ಲುವ ಮನೆ ನನ್ನದ. ಈಗಾಗಲೇ ಅವರಿಗೆ ಸಾಕಷ್ಟು ಸಾಲವನ್ನು
ಅದೇ ನಮ್ಮ ಮಾಡಿಕೊಂಡು ಅವನಿಗೆ ತಕ್ಕ ಪಾಠ ಕಲಿಸಬೇಕು. ನೀ ಹೇಳಿದ ಮಾರ್ಗ ಸರಿಯಿದೆ ಅರ್ಜುನ್, ಆದರೆ ಅಪಾಯವನ್ನು ಮೇಲೆಳೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕುತ್ತಿದ್ದೇವೆ ಅನಿಸುತ್ತದೆ. ಇದೇನು ನರೇಂದ್ರ? ಅಪಾಯ ಬಂದಾಗ ಉಪಾಯ ಚಾಣಕ್ಷ ನಾನಿರುವಾಗ ನಿನಗೆ ಭಯವೇ? ಭಯ ಅರ್ಜುನ್, ಆ ಭಯ ಎನ್ನುವ ಭೂತ ನನ್ನ ಹತ್ತಿರ ಕೂಡ ಬರಲಾರದು. ಏಕೆಂದರೆ ನಾನೇ ಒಬ್ಬ ಭೂತ, ನಾನೇ ಭಗವಂತ ಕಣ. ಇದು ಬುದ್ಧಿವಂತರ ಮಾತು ನರೇಂದ್ರ. ಇಂದಿನ ಸನ್ನಿವೇಶ ಆ ಧರ್ಮನದಾದರೆ ಮುಂದಿನ ಸನ್ನಿವೇಶ ನಮ್ಮಿಬ್ಬರದ. ಅರ್ಜುನ, ಆ ಧರ್ಮನನ್ನು ಮೊದಲೇ ಎಳೆದು ತಂದ ಮನೆಗೆ. ಅವರ ಚಿತ್ತ ಬಿಡುವುದಲ್ಲ, ಆ ವ್ಯವಸ್ಥೆ ನಾನು ಮಾಡುತ್ತೇನೆ. ನನ್ನ ಬೆಟ್ಟದವರೆಗೆ ಬರುತ್ತೇನೆ. ಈಗ ಇಲ್ಲಿಂದ ಓದೋನು ನನ್ನ ಭಾವನಂತೆ ಕಾಣ್ತಿದ್ದನಲ್ಲ. ಇರ್ಲಿ, ಇಲ್ಲಿ ಯಾರು ಇದ್ದಾರೆ ಅವ್ರನ್ನ ಕೇಳೋಣ. ಹಲೋ ಮಿಸ್ಟರ್, ನೀವು ಯಾರಂತ ಗೊತ್ತಾಗ್ಲಿಲ್ಲ? ನಾನು ಯಾರು ಅಂತ ಗೊತ್ತಾಗಲಿಲ್ಲವೇ ಬಾಲೆ? ಹೇಳಿದ್ರೆ ಗೊತ್ತಾಗೋದು. ಅದು ಸರಿ, ನನ್ನ ಹೆಸರು ನರೇಂದ್ರ. ಈ ದೇವಗಿರಿಗೆ ನರೇಂದ್ರವ್ರೆ, ಇಲ್ಲಿಂದ ಒಬ್ರು ಹೋದ್ರಲ್ಲ, ಅವ್ರು ಯಾರು? ಅವನು ನನ್ನ ಗೆಳೆಯ ಅರ್ಜುನ ಅಂತ. ಅವನ ಪರಿಚಯ ನಿನಗಿದೆಯಾ? ಛೇ ಛೇ, ಹಾಗೇನಿಲ್ಲ, ಸುಮ್ಮನೆ ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ಅಂದಾಗೆ ನಾನೇನು ಹೊರಡಲೆ? ಸ್ವಲ್ಪ ತಡೆ ಹುಣ್ಣೆ, ನನ್ನ ಕನಸಿನ ಕನ್ನೆ. ಹೋಗುವ ಮೊದಲು ಈಡೇರಿಸು ನನ್ನ ಆಸೆಯನ್ನೇ. ಓಹೋ, ಇದೇನಿದು? ಈ ನಿಮ್ಮ ಮಾತು ದಾರಿ ತಪ್ಪುತ್ತಿದೆಯಲ್ಲ? ದಾರಿ ತಪ್ಪುತ್ತಿದೆ. ಸರಿ ದಾರಿಗೆ ಬರಬೇಕಾದರೆ ನೀನು ನನ್ನನ್ನು ಸೇರಬೇಕು. ಇಲ್ಲವಾದರೆ ಈ ಗುಡ್ಡ ಗಾಡಿನ ಪ್ರದೇಶದಲ್ಲಿ ಅಡ್ಡ ದಾರಿ ಹಿಡಿದು ಈಡೇರಿಸಿಕೊಳ್ಳುವೆ ನನ್ನ ಆಸೆಯನ್ನ. ನೋಡಿ ಮಿಸ್ಟರ್, ನಿನ್ನ ಆಸೆ ಈಡೇರಿಸುವುದು ಕನಸಿನ ಮಾತು. ಯಾಕೆಂದರೆ ನಾನು ಧನವಂತ ಧನರಾಜನ ಮಿಲ್ ಮ್ಯಾನೇಜರ್ ಕವಿತಾ ಅಂತ. ಕವಿತಾ, ಮಾತಾ ಕಲಿಸಿರುವ ಮಮತೆಯನ್ನು ಮರೆತು ಪಿತಾ ಕಲಿಸಿರುವ ಕೆಟ್ಟ ಕೆಲಸಗಳನ್ನು ರೂಢಿಸಿಕೊಂಡು ನಾನು ನಡೆಸುವೆ ಚಾತ. ಹೀಗಿರುವಾಗ ಆ ನಿನ್ನ ಧನಿವಂತ ತನ್ನ ರಾಜ ನನ್ನ ಕೈಯಲ್ಲಿ ಕೋತ. ನಿಮ್ಮಂತ ಸುಂದರ ಆಳಲೆಂದೇ ನನಗೆ ಜನ್ಮ ಕೊಟ್ಟಿದ್ದಾನೆ ಆ ನನ್ನ ಜನ್ಮದಾನ. ಕವಿತಾ, ಇಂಥ ಹೊತ್ತಿನಲ್ಲಿ ಮಾತಿಗೆ ಮೆರಗಬೇಡ. ನಡೆಯಲಿ ನಮ್ಮಿಬ್ಬರ ಪ್ರೇಮ ಕಥಾ. ಏ, ದೂರ ನಿಂತು ಮಾತನಾಡೋ ರಾಕ್ಷಸ, ನಿನ್ನ ಜನ್ಮ ಕೊಟ್ಟವನು ಕೆಟ್ಟ ದಾರಿ ತೋರಿಸಿದ್ದಾನೆಂದು ಕಂಡ ಹೆಣ್ಣು ಮಕ್ಕಳನ್ನು ಕಾಮದೊಟ್ಟಿಗೆ ಕರೆದರೆ ಆ ಮೇಲಿರುವ ದೇವರು ನಿನ್ನಂತವನನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಕ್ಷಮೆ. ಕವಿತಾ, ನಿಮ್ಮಂತ ಬಡವರಿಗೆ ಭಿಕ್ಷೆ ಹಾಕಲೆಂದೇ ನಮ್ಮಂತ ಧನಿಕರನ್ನು ಸೃಷ್ಟಿಸಿದ್ದಾನೆ ಆ ನಿಮ್ಮ ದೇವರು. ಹೀಗಿರುವಾಗ ದೇವರಿಂದ ನನಗೆ ಕೆಟ್ಟದ್ದಾಗುತ್ತದೆ ಎನ್ನುವುದು ನಿನ್ನ ಪ್ರೇಮ ಕಡೆ. ದೇವರ ಹೆಸರು ಹೇಳಿ ಭಯ ಹುಟ್ಟಿಸಬೇಕೆಂದವನು ಅತಂತ್ರಿಯಬೇಕಾದರೆ ಇಂದು ನನ್ನ ಕಾಮಾಕಿಯಿಂದ ನಿನ್ನನ್ನು ಸುಡಲೇಬೇಕು ಕೊಡೆ. ಕೈ ಬಿಡೋ ರಾಕ್ಷಸ, ಕಂಡ ಹೆಣ್ಣು ಮಕ್ಕಳನ್ನು ಕಾಮದಾಟಿಗೆ ಕರಿವೆಯಲ್ಲ. ನಿನ್ನಂತ ರಾಕ್ಷಸನಿಗೆ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ವೇನೋ? ಪರಸ್ತ್ರೀಯರನ್ನು ತಾಯಿಗೆ ಸಮಾನ ಎಂದು ತಿಳಿದು ಮಾಡುವುದನ್ನು ಕಲಿಯೋ ಮನಹಾಳ.
ಕಲಾವಿದರು ಹಾಕುವರು ತಾಳಮೇಳ, ನಾನು ಹಾಕುವೆ ನಿನ್ನಂತ ಸುಂದರಿಯರಿಗೆ ಕಾಳ. ಅದಕ್ಕೆಂದು ಈಗ ನೀನು ನನಗೆ ಕೊಟ್ಟಿರುವ ಬೇಡ ಮನಹಾಳ. ಲೇ ಕವಿತಾ, ನೀನು ಒಪ್ಪಿದರೆ ನಾನು ಕೊಡುವೆ ಜೀವನಕ್ಕಾಗುವಷ್ಟು ಜಾಣ. ಹಾರಾಡಿದರೆ ಅನುಭವಿಸುವೆ ಜೀವನ ಪೂರ್ತಿ ಕೋಳ. ಲೇ, ಸಾಕು ಮಾಡೋ ನಿನ್ನ ಪೌರುಷದ ಮಾತುಗಳಲ್ಲಿ. ಹಣದಾಸೆಗೆ ಮೈ ಮಾರಿಕೊಂಡು ಬದುಕುವವರು ವಯಸ್ಸಾದ ಮೇಲೆ ಬದುಕಿದ್ದರೂ ಸಹ ಸಣ್ಣ ಹೆಣದಂತೆ ಬದುಕ್ತಾರೆ. ಅಂತವರ ಸಾಲಿನಲ್ಲಿ ನನ್ನನ್ನು ಸೇರಿಸಬೇಡ. ಬದುಕಿದ್ದರೂ ಸಹ ನನ್ನ ಜೀವ ಇರುವ ತನಕ ಈ ನಾಡಿನ ಹೆಮ್ಮೆಯ ಮಗಳಾಗಿ ಮಾಡುವೆ. ಮಾಡುವೆ. ಕವಿತಾ, ಈ ನಾಡಿನ ಹೆಮ್ಮೆಯ ಮಗಳಾಗಿ ಬಾಳುವ ಕಾಲ ತೋರಾಯ್ತು ಕಣೆ. ಏಕೆಂದರೆ ಹಣೆ ಮೇಲಿರುವ ಕುಂಕುಮ ಮರೆಯಾಗುತ್ತಿದೆ, ತಿಕ್ಕಣೆ ಮಿಂಚುತ್ತಿದೆ, ತೋಪು ಮುಸುಕಿನ ಸೀರೆ ಸರಿಯುತ್ತಿದೆ, ಮೈ ಕಾಣುವ ಸೀರೆ ಕೇಕೆ ಆಗುತ್ತಿದೆ. ನಾಗರ ಜಡೆ ಗಡಿ ದಾಟಿದೆ, ಬಾವಿ ಕಟ್ಟಿ ಕೇಕೆ ಹಾಕಿ ನಗುತ್ತಿದೆ. ಫ್ಯಾಷನ್ ರೋಗಕ್ಕೆ ಸಿಕ್ಕು ಸಂಸ್ಕೃತಿಯನ್ನು ಸರಿಗಿಸಲು ಹೊರಟಿದ್ದಾರೆ ನಿನ್ನಂತ ಸುಂದರಿಯರು. ಕಾಲವೇ ಬದಲಾಗುತ್ತಿರುವಾಗ ನೀನು ಯಾವ ಲೆಕ್ಕ? ಸೊಮ್ಮನೆ ಬಾರಿ ನನ್ನ ಪಕ್ಕ. ಅಲ್ಲ, ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಮಾತನಾಡ್ತಿರುವ ನೀನು ಇದಕ್ಕೂ ಮುಂಚೆ ಮಾಡಕ್ಕೂ ಹೊರಟಿದ್ದ ಕೆಲಸವಾದ್ರೆ ಏನು? ಇದು ನಿನ್ನ ತಪ್ಪಲ್ಲ. ನೀ ನಡೆಯುತ್ತಿರುವ ದಾರಿಯ ತಪ್ಪು, ನೀನಿರುವ ಕಾಲದ ತಪ್ಪು. ಕಾಲ ಕಾಲ ಕೆಟ್ಟಿಲ್ಲ ಕವಿತಾ, ಜನರಿಂದ ಕೆಟ್ಟಿದೆ ಈ ಜಗವೆಲ್ಲ. ನೀನು ನನಗೆ ರಾವಣರಿಗೆ ಹೋಲಿಸಿ ಹೇಳಿದ ಕಥೆ ಕರೆ ಆಗಬೇಕಾದರೆ ಹಚ್ಚಬೇಕು ಬದುಕಿಗೆ ಬಣ್ಣ, ಬಿಚ್ಚಬೇಕು ನಿನ್ನ ಬಟ್ಟೆ. ಹತ್ತಿರಬಾರದೆ ನನ್ನ ಬಣ್ಣದ ಚಿಟ್ಟೆ.
ಅವಳನ್ನು ಕೈ ಬಿಟ್ಟು ಹಿಂದಕ್ಕೆ ಸರಿಯಲೇ ಬಂಡನ ಮಗನೇ. ನಾಗ ಮಾಗಿದ ಹಣ್ಣು ತಿನ್ನುವ ಮುಂಚೆ ಬಂದಿರೋ ಮಗನೇ, ಜಗಳ ಬೇಡ, ಹಂಚಿ ತಿನ್ನೋಣ. ಮನುಷ್ಯ ಮಾಡಿರುವ ಹಂಚು ತಿನ್ನರ ಅವಳು ಹಣ್ಣಲ್ಲ, ಈ ನೆಲದ ಹೆಣ್ಣು. ಗೌರವಿಸಿದರೆ ಉಳಿಯುವುದು ನಿನ್ನ ಕಣ್ಣು, ಎಷ್ಟು ದೃಷ್ಟಿ ಹಾಯಿಸಿದರೆ ನಿನ್ನ ದೇಹ ಸೇರುವುದು ಮಗನ ಮಣ್ಣು. ಅಣ್ಣ ನಾನು ಎಂಜಲು ತಿಂದು ಹಾಕಿದ ಭಿಕ್ಷೆ ತಿನ್ನಲು ನಾಯಿ ಪರಿಚಯವಿಲ್ಲದ ಇವಳ ಪರವಹಿಸಿ ಬಂದು ನನ್ನ ಸೇಡಿಗೆ ಬಲಿ ಆಗಬೇಡ ಮಗನೇ. ಸಮ್ಮನೆಯಲ್ಲಿಂದ ಹೊರಟುವಾಗ ಹೋಗಬೇಕಾದವನು ನಾನಲ್ಲ ನರೇಂದ್ರ. ಪರಿಚಯವಿಲ್ಲವೆಂದು ಅಪಾಯದಲ್ಲಿರುವ ಅಬಲೆಯನ್ನು ನಿನ್ನಂದ ರಣ ಹತ್ತಿನ ಕೈಗೆ ಒಪ್ಪಿಸಿ ಹೋಗುವ ರಣ ಹೇಳಿ ನಾನಲ್ಲ. ರಣ ಹೇಳಿ ನಾನಲ್ಲ. ಈ ನರೇಂದ್ರನ ಹೆಸರು ಕೇಳಿದರೆ ಗಂಡಸರ ಎದರಿ ಹೆಂಗಸರಂತೆ ಸೋಗಾಗಿ ಜೀವನ ಸಾಗಿಸುತ್ತಾರೆ. ಹೀಗಿರುವಾಗ ನೀನೇನು ಮಹಾಭಾರತದ ಬಲ ಭೀಮನಲ್ಲ, ಬೇಕಾರಿ ನನ್ನ ಮಗನೇ. ಅವನ್ చేయకు ಕಂಠಂ ಕೋಶೇಸ್ತಾ. ಲೇ ನರೇಂದ್ರ, ಮಹಾಭಾರತದ ಭೀಮನಾನವದಿರಬಹುದು, ಆದರೆ ಮಹಾಭಾರತದ ಕಥೆ ಕೇಳಿ ಬಂದಿರುವ ಕಂಡ ನಾನು ಬಾಡ ಹೆಣ್ಣು ಮಕ್ಕಳ ಚೀಲ ಕೀಳಲು ಹೊರಟಿರುವ ನಿನ್ನಂತ ಹೆಣ್ಣು ಮಕ್ಕಳ ರುಳ್ಳ ಚಂಡಾಡಲು ಬಂದಿರುವ ಕಲಿಯುಗದ ಭೀಮನಾನ. ಕಲಿಯುಗದ ಭೀಮನಾನ. ತೋಳಲ್ಲಿ ಬಲವಿಲ್ಲ, ಬದುಕಲು ಹಣ್ಣವಿಲ್ಲ. ಬದುಕಲು ತಿನ್ನಲು ಕೂಡಿಲ್ಲ ಮಗನೇ. ಆದರೆ ಸೊಕ್ಕಿನ ಮಾತುಗಳಿಗೆ ನೀತಿಯೇ ಇಲ್ಲ. ಲೇ ಬಲಭೀಮ, ನನ್ನ ಪ್ರತಿಯೊಂದು ಆಸೆಗೆ ನಿರಾಶಿತರಾಗ್ತಿರುವ ನಿನ್ನನ್ನು ಸರ್ವನಾಶತೆ ಮಾಡಲು ಬಿಡುವುದಿಲ್ಲ. ಲೇ ಚಿನ್ನ, ಆ ಬಲಭೀಮ ನಿನ್ನ ಎಷ್ಟು ದಿನ ಕಾಯುತ್ತಾನ ನಾನು ನೋಡ್ತೀನಿ ಕಣೆ. ನೀನೇನು ನನ್ನ ಸರ್ವನಾಶ ಮಾಡೋದು? ನಿನ್ನ ಸರ್ವನಾಶ ಮಾಡಲೆಂದೇ ಆ ಶಿವ ನನ್ನನ್ನು ಇಲ್ಲಿ ಸೃಷ್ಟಿಸುತ್ತಾನೆ. ನೋಡಿ, ಇಂಥ ತಲಂಪರಿರುವ ತನಕ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಸಂಚರಿಸಲು ಸಾಧ್ಯವಿಲ್ಲ. ಓದ್ತಿರುವ ಮುಲ್ಲ ಮನೆ ಸೇರಿಕೊಳ್ಳಿ, ನಾನಿನ್ನು ಬರುತ್ತೇನೆ. ಹುಲಿಗಾಗಿ ಕಾದು ಬೇಟೆಯಾಡರನ್ನು ನೋಡಿದ್ದೇನೆ. ಇವನೇನು ತಾನೇ ಗುಹೆಗೆ ನುಗ್ಗಿ ಹುಲಿಯನ್ನು ಬೇಟೆಯಾಡ್ತಾ ಇದ್ದಾನಲ್ಲ. ಇಂಥ ಗಂಡಸನ್ನು ನಾನು ಇದೇ ಮೊದಲ ಬಾರಿ ನೋಡ್ತಾ ಇರೋದು. ಏನಿವರ ಶೌರ್ಯ! ಅಬ್ಬ, ಒಂದೇ ಸಲಕ್ಕೆ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟ. ಕಣ್ಣು ಮಂಜಾಯಿತು, ಕೆನ್ನೆಗೆ ತೇರಿತು, ನನ್ನ ಮನ ಜಾರಿತು.
ಏನು ನಾನು ಇಷ್ಟೊತ್ತರೆಗೂ ಕಂಡಿದ್ದು ಬರೀ ಕನಸು. ಆದ್ರೂ ಪರವಾಗಿಲ್ಲ, ಕನಸು ಸೊಗಸಾಗಿದೆ.
ನನ್ನ ಮನಸ್ಸು ವಿರ ಅಂತ ಹೋಗ್ತಾ ಇರ್ತೈತೆ. ಯಾಕಂದ್ರೆ ನೀವು ನೋಡಿರಲ್ಲ ಹುಡುಗಿ ಹಂಗದಾಳ. ಇವತ್ತು ಏನಾರ ಆಗ್ಲಿ ಸಿಂಗಾರಿ ಹತ್ರ ಹೇಳೇ ಬಿಡ್ತೀನಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ. ಮಾವ ಮಾವ ಏನು ರಂಗು ರಂಗು ರಂಗಾಗ್ಬಿಟ್ಟಿದ್ದೀರಪ್ಪ, ಯಾಕೆ? ನಾನು ಹಾ ನೀನೇನು ನಮ್ಮ ಮಾವನ ಮಗನ ಪ್ರೀತಿ ಮಾಡಕತ್ತೀಯ? ಇಲ್ಲ ಸಿಂಗಾರಿ, ನಾನು ಮತ್ತೆ ನಮ್ಮ ಅಕ್ಕನ ಮಗಳಿಗೆ ಪ್ರೀತಿ ಮಾಡಕತ್ತೀಯ? ಅತ್ತೆ ಮಾಡಲ್ಲ ಸಿಂಗಾರಿ, ನಾನು ಹಾ ಹಾ ಏನ್ ಮತ್ತೆ ಯಾಕಂದ್ರೆ ಹೆಂಗಸರು ನೋಡಿದ್ಯಾ? ಅದ ಹೇಳು. ನಾನು ಪ್ರೀತಿ ಮಾಡಕತ್ತೀನಿ. ಹೌದಲ್ಲ ಶೂರ, ಹೌದು ಬಿಡು. ನನ್ನ ಪ್ರೀತಿ ಮಾಡಿ ಏನ್ ಮಾಡ್ತೀಯ? ಮದುವೆ ಮಾಡ್ಕೊಂಡು ವರ್ಷಕ್ಕೊಂದು ಲೆಕ್ಕ ಹಾಕಿದ್ರು 12 ವರ್ಷಕ್ಕೆ 10 ಮಕ್ಕಳು ಪಡಿಬೇಕಂತ ಮಾಡೀನಿ. ಶಿವ ಇದೇನಿದು? ಅಲ್ಲ 12 ವರ್ಷಕ್ಕೆ 12 ಮಕ್ಕಳು ಇರ್ತಾರೆ, ನೀನೇನು 12 ವರ್ಷಕ್ಕೆ ಅಕ್ಕತ್ತೀಯ? ಅಲ್ಲ ಸಿಂಗರಿ, ನಿನಗೂ ಅಷ್ಟು ತಿಳಿಲ್ಲೇನು? ಗಟ್ಟಿ ಕಾಳು ಮುದುತಾವ, ಜೊಳ್ಳು ಕಾಳು ಹೊಳ್ತಾವ, ಅದಕ್ಕೊಂದೆರಡು ಮುಸಿದು ನಾನು ಲೆಕ್ಕ ಹಾಕಿ ಲೆಕ್ಕ ಹಾಕ್ತೆ. ಓ ಬಾರಿ ಚಲೋ ಗಂಡ್ಸಂತೀಯ ಬಿಡಪ್ಪ ನೀನು. ಗಂಡ್ಸಲ್ಲ ನೀನು, ಬಾದು ಗಂಡ್ಸು. ನಿನ್ನ ತೊಡೆಯ ಹೆಣ್ಣು ಪುಣ್ಯ ಪಡೆದಿರ್ತಾಳೆ. ಯಾಕೆ ಸಿಂಗಾರಿ, ನೀನು ಒಪ್ಪಿದ್ರೆ ನೀನೇ ಪುಣ್ಯ ಮಾಡಿ ಅಂತ ತಿಳಕ. ಪುಣ್ಯ ನನ್ ಬೇಡ, ಈಗ ಏನು ಸಾವಿರಾರು ಕನ್ಸೈತಿ. ಆ ಕನ್ಸು ಆರಕ್ಷೆ ಎಲ್ಲ ಮುಗಿಬೇಕು. ಆ ನನ್ನ ಕನ್ಸು ಈರೈಸ ಅಂತ ಹುಡುಗರು ಮಾತ್ರ ಮದ್ವೆ ಆಗೋದು. ನಿನ್ನ ಆಸೆ ಏನಂತ ಹೇಳು ಸಿಂಗಾರಿ, ನಾನು ಚಿಕ್ಕ ಒಳಗಾಗಿ ಈಡೇರಿಸ್ತಿರ್ತೀನಿ. ನಾನೇನ್ ಕೇಳಿದ್ರೆ ಕೇಳು ಸಿಂಗಾರಿ, ನಿನಗೋಗ ಏನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆ ಚಂದ್ರಲೋಕ ನಾನು ಮುಟ್ಟಿರ್ತೀನಿ. ಚಂದ್ರದೊಳಗೆ ಬೇಡ ನನಗೆ ಬೇರೆ ಹೆಸರು. ಮತ್ತೆ ಬ್ಯಾಕ ಹೇಳ್ತಿರ್ತೀನಿ. ಯಾಕಂದ್ರೆ 7,000 ನಾನು ಎತ್ತಿದ ಕೈಯೇ. ಓ ಗಂಡ ಅದಿಯ ಬಿಡಪ್ಪ ನೀನು. ನಿನಗೂ ಧೈರ್ಯ ಐತಿ, ನೀನೇ ನೋಡಿದ್ರೆ ತಿಳಿತೈತಿ ಏರ್ಸೋದು ಇಳಿಸೋದು ಬಹಳ ಚಲೋ ಐತಂತ. ಮತ್ತ ನಾನಾಗುವೆ ಪ್ರೀತಿಯ ಕೊಡೆ, ನೀನಾಗುವೆ ನನ್ನ ಪ್ರೀತಿಯ ಆಸರೆ. ಆಸರೆ ಜೊತೆಗೆ ಪ್ರೀತಿಯ ಉಳಿಸುತ್ತೆ, ನಾನು ಆಡಿಸುವೆ ಕುದುರೆ. ಹೊಡಿಯಪ್ಪ. ನನ್ನ ಗೆಳತಿ ನನ್ನ ನೋಡಿ ಕುಣಿತಿ, ನಾಟಕದಲ್ಲಿ ನೀ ಕುಣಿವ ಕಣ್ಣ ಹೊಡಿತಿದ್ದಿ ಹುಡುಗಿ ನನ್ನ ನೋಡಿ. ಮನಸ್ಸಾತು ನಿನ್ನ ಮ್ಯಾಲ ನೆಟ್ಟ ಮಾಡಿದಿ ಮನದಾಗ.
ಚೈನ ಕಾಲ ಆಕಂಡಿದಿ ನಡೆಯುವಾಗ ಬೇರೆ ಲೋಕದಿಂದ ಮರದರಳೆ ಇಳಿದು ಬಂದಾಗ ಚೈನ ಕೆಚ್ಚೆ ಕಾಲ ಆಕಂಡಿದಿ ನಡೆಯುವಾಗ ಬೇರೆ ಲೋಕದಿಂದ ಕೊಡದು ಬಸವಣ್ಣನ ಒಬ್ಬವತ್ತು ತೆಲಂಗಾಣ ಓಡಿದು ನೀ ಬರುವಾಗ ನಡಿಗೆ ನಡೆದಾಗ ಬಸವಣ್ಣನ ಒಬ್ಬವತ್ತು ತೆಲಂಗಾಣ ಓಡಿದು ನೀ ಬರುವಾಗ ನಡಿಗೆ ಹೋಗಿ ಬಾ ಟಾಟ ಟಾಟ. ಅಲ್ಲೇ ಸಿಂಗಾರಿ ಇಲ್ಲೇ ಮಹಾಜನಗಳೇ ನೋಡಿದಿರಲ್ಲ ಸಿಂಗಾರಿಗೆ ನನ್ನ ಮೇಲೆ ಎಷ್ಟಿದೆ ಐತಿ ಅಂತ. ಏನದು ಇಡೋದು? ಅದೇ ಕಡೆ ಪ್ರೀತಿ ಸಾಗೋದ್ ಬಿಟ್ರೆ ಒಳಗ್ ಕೋತಿ ಪುಚ್ಚುಡಿ ಆಗ್ಬೇಕು ನಿನ್ ಮಗ ಬಿಟ್ಟಾಗ ಸಿಟ್ಟಿಗೆ ಬರ್ಬೇಡ ಸಿಂಗಾರಿ, ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಾಗಲಿಲ್ಲೇನು? ಅಲ್ಲ ನೀನೇ ದೊಡ್ಡ ಪುನೀತ್ ರಾಜ್ಕುಮಾರ ಏನು, ರಾಘವೇಂದ್ರ ರಾಜ್ಕುಮಾರ ಏನು, ಡಾಕ್ಟರ್ ರಾಜ್ಕುಮಾರ, ರಜನಿಕಾಂತ ಯಾರು ನೀನು? ಅವರ ಅಭಿನಯವನ್ನು ಮೆಚ್ಚಿ ಹುಚ್ಚೆದ್ದು ಕುಣಿದಾಡ ಅಭಿಮಾನಿ ಅಂದ್ರೆ ನಾನು ಯಾರಂತ ಇನ್ನೂ ಗೊತ್ತಾಗಲಿಲ್ಲವಲ್ಲ. ಗೊತ್ತಾಗಿಲ್ಲ ನಾನು ಕಡೆ ಸಿಂಗಾರಿ ಪಾಪು. ಓ ಮೈ ಗಾಡ್ ಐ ಸಿ. ನೀನ ಅಲ್ಲ ಪಾಪು, ನೀನೇ ಹಾಕ್ಬೇಕ ಇಂತ ವೇಷ್ಯ. ಎಷ್ಟ್ ಚಲೋ ಇದು ಹೆಂಗಾದೆಲ್ಲ ನಿನಗೆ ಬ್ಯಾರೆ ಬಂದಿಲ್ಲೇನೋ, ನಿನ್ ಭಾಷೆ ಅಂತೂ ತಿಳಿಯಂಗಿಲ್ಲ ಏನಿಲ್ಲ, ನಿನಗೆ ವ್ಯಾಪಾರ ಮಾಡೋದು ಬ್ಯಾರೆ ತಂದೆ ಇದ್ದಿದ್ದಿಲ್ಲೇನೋ? ವ್ಯಾಪಾರ ಯಾವುದಾದ್ರೇನು ಮಾಡುವ ವೃತ್ತಿಯೊಳಗ ಶ್ರದ್ಧೆ ಇರಬೇಕು. ಅಂದಾಗ ನಿನಗೆ ಏನು ಬೇಕು ಸಿಂಗಾರಿ? ನನಗ ನೀನೇನು ವ್ಯಾಪಾರ ಮಾಡ್ತಿ? ಟಿಕ್ಲಿ ಎಲ್ಲ ಮಾಡ್ತೀಯೇನೋ? ಹಂಗಂದ್ರೆ ನನಗೆ ಒಂದೆರಡು ಟಿಕ್ಲಿ ಚಲೋ ಇರೋ ಕೊಡು ಮತ್ತ. ಒಂದು ಯಾಕೆ ಸಿಂಗಾರಿ, ಎರಡು ಕೊಡ್ತೀನಿ, ಆದರೆ ಈ ಊರಿನ ಸಂಪೂರ್ಣ ಮಾಹಿತಿ ನನಗೆ ಹೇಳಬೇಕು. ಖಂಡಿತ ನಾನು ನೀನು ಯಾವಾಗಲೂ ಹೇಳ್ತೀನಿ, ಬಾಯಿಲಿ ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ,